ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನಮ್ಮ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗ ಯಾವುದೆಂದರೆ, ದೇವರನ್ನೇ ನಂಬಬೇಕು, ಮನುಷ್ಯರನ್ನು ಅಲ್ಲ. ದೇವರನ್ನೇ ನಂಬಬೇಕು, ಮನುಷ್ಯರನ್ನಲ್ಲ. ಭಾಗ 1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಯಾಕೆ ದೇವರನ್ನೇ ನಂಬಬೇಕು, ಮನುಷ್ಯರನ್ನಲ್ಲ ಅಂತೇಳಿ ನಾವು ನೋಡುವಾಗ ಮುಖ್ಯವಾಗಿ ಆದಿಕಾಂಡ 1ನೇ ಅಧ್ಯಾಯ 1ರಿಂದ 25ರವರೆಗೆ ನಾವು ಓದುವಾಗ ಅಲ್ಲಿ ಸರ್ವವನ್ನ ದೇವರು ಸೃಷ್ಟಿ ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೇವೆ 6 ದಿವಸದಲ್ಲಿ. ಇದು ಸಾಧಾರಣ ಎಲ್ರಿಗೂ ಗೊತ್ತಿದೆ. ಆದರೆ ದೇವರ ಮೇಲೆ ಯಾಕೆ ನಾವು ದೇವರನ್ನೇ ನಂಬಬೇಕು, ಮನುಷ್ಯರನ್ನೆಲ್ಲ ನಂಬುವಂಥದ್ದು? ಆಗ ಮನುಷ್ಯರ ಮೇಲೆ ನಂಬಬಾರ್ದ. ಖಂಡಿತವಾಗಿಯೂ ಸರಿಯಾದ ನಂಬಿಕೆ ಮನುಷ್ಯರಲ್ಲಿ ಇರಬಾರದು. ಆದರೆ ಮನುಷ್ಯರ ಮುಖಾಂತರ ದೇವರು ನಮಗೆ ಒಂದು ಉಪಕಾರವನ್ನು ಮಾಡಿಸುವಾಗ ಅಂಥವರಿಗೆ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅಂಥವರ ಮೇಲೆ ನಾವು ಪ್ರೀತಿ ಇಡಬೇಕು. ಮನುಷ್ಯರ ಮೇಲೆ ಪ್ರೀತಿ ಇಡಬೇಕು ಅಂದರೆ ಅವರಲ್ಲಿ ನಂಬಿಕೆ ಇರಬಾರ್ದು. ನಮ್ಮ ನಂಬಿಕೆ ಸರಿಯಾಗಿ ದೇವರಲ್ಲೇ ಇರಬೇಕು ಅಂತೇಳಿ. ಹಾಗೆ ಆದಿಕಾಂಡ 1ನೇ ಅಧ್ಯಾಯ 1ರಿಂದ 25ರವರೆಗೆ ಓದುವಾಗ ಸರ್ವ ಸೃಷ್ಟಿ 6 ದಿವಸದಲ್ಲಿ ಭೂಮಿ ಆಕಾಶವನ್ನ ದೇವರು ಸೃಷ್ಟಿ ಮಾಡಿದ್ರು. ಆಮೇಲೆ ಭೂಲೋಕಕ್ಕೆ ಬೆಳಕಿಗಾಗಿ, ಎಲ್ಲ ಪ್ರಾಣಿ ಪಕ್ಷಿಗಳಿಗಾಗಿ, ಬೆಳೆಗಾಗಿ ಏನು ಮಾಡಿದ್ದಾರೆ, ಅಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಇಟ್ಟರು. ಭೂಲೋಕದ ಕಡೆಯಿಂದ ಮೋಡಗಳನ್ನ ಏರಿ ಮಾಡಿ ತಂದು ಮಳೆಯನ್ನ ಸುರಿಸ್ತಾ ಇದ್ದಾರೆ ಅಂತ ನಾವು ಕೀರ್ತನೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಹಗಲು ಬೆಳಕು ಕೂಡ ಮಾಡಿದ್ರು, ಸಮುದ್ರವನ್ನ ಮಾಡಿಸಿದ್ರು, ಭೂಮಿಯನ್ನು ಒಣನೆಲವನ್ನಾಗಿ ಮಾಡಿ ಎಲ್ಲ ಅಲ್ಲಿ ವ್ಯವಸಾಯ, ಕಾಯಿ ಪಲ್ಯ ಗಿಡ ಮರಗಳನ್ನ ಬೆಳೆಯುವಾಗೆ ಕೂಡ ಅಲ್ಲಿ ಮಾಡಿದ್ರು. ಆಮೇಲೆ ಮನುಷ್ಯರಿಗೆ ಬೇಕಾದಂಥ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಕೂಡ ದೇವರಲ್ಲಿ ಏನು ಮಾಡಿದ್ರು, ಎಲ್ಲವನ್ನ ಉಂಟು ಮಾಡಿದ್ರು. ಹಾಗೆ ಆಕಾಶದ ಕೆಳಗಡೆ ಹಗಲಿಗೆ ಸೂರ್ಯನನ್ನು, ರಾತ್ರಿಗೆ ಚಂದ್ರನನ್ನು ಹಾಗೂ ನಕ್ಷತ್ರದ ಬೆಳಕನ್ನು ಕೊಟ್ಟರಲ್ಲಿ ಇಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರವಲ್ಲ, ಸಮುದ್ರದೊಳಗೆ ಕೂಡ ಮನುಷ್ಯನಿಗೆ ಬೇಕಾದಂಥ ನಾನಾ ರೀತಿ, ಅಂದರೆ ಈಗ ಉದಾಹರಣೆಗೆ ಮೀನುಗಳನ್ನ, ಏಡಿಗಳನ್ನ, ನಾನಾ ರೀತಿ ಮನುಷ್ಯ ತಿನ್ನುವಂಥ ವಸ್ತುಗಳನ್ನು ಕೂಡ ದೇವರಲ್ಲಿ ಸೃಷ್ಟಿ ಮಾಡಿದ್ರು. ಹಾಗೆ ನೆಲದ ಮೇಲೆ ಹರಿದಾಡುವ, ಭೂಮಿ ಮೇಲೆ ಹರಿದಾಡುವ ಪ್ರಾಣಿ ಪಕ್ಷಿಗಳು ಕೂಡ ಮನುಷ್ಯರಿಗೆ ಬೇಕಾಗಿದ್ದನ್ನು ಕೂಡ ದೇವರಲ್ಲಿ ಏನು ಮಾಡಿದ್ರು, ಉಂಟು ಮಾಡಿದರು. ಹೀಗಿರುವಾಗ ನಾವು ಯಾರ ಮೇಲೆ ನಂಬಿಕೆ ಇಡಬೇಕು? ದೇವರ ಮೇಲೆ ನಂಬಿಕೆ ಇಡಬೇಕು. ಇವತ್ತು ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ಮನೆ, ನನ್ನ ಬೆಳ್ಳಿ, ನನ್ನ ಬಂಗಾರ, ನನ್ನ ವಾಹನ ಅಂತ ನಾವು ಹೇಳ್ತಾ ಇದ್ದೇವೆ. ಹೀಗಿರುವಾಗ ಈ ಭೂಮಿಯನ್ನು ನಾವು ಸೃಷ್ಟಿ ಮಾಡಿದ್ದೇವೆಯೋ? ಇಲ್ಲ. ಅಥವಾ ಭೂಮಿಯ ಮೇಲೆ ಪ್ರತಿಯೊಂದು ಆದಿಯಲ್ಲಿ, ಪ್ರಾರಂಭದಲ್ಲಿ ಎಲ್ಲ ಗಿಡ ಮರ ಬಳ್ಳಿ ಹಣ್ಣು ಹಪ್ಪಳಗಳು ನಾವು ನೆಟ್ಟಿದ್ದೇವೆಯೋ? ಇಲ್ಲ. ಎಲ್ಲ ಪ್ರಾಣಿ ಪಕ್ಷಿಗಳನ್ನ ನಾವು ಸೃಷ್ಟಿ ಮಾಡಿದ್ದೇವೆಯೋ? ಭೂಮಿಯೊಳಗಡೆ ನೀರು, ಪೆಟ್ರೋಲು, ಡೀಸೆಲು, ಬೆಳ್ಳಿ, ಬಂಗಾರ, ಉಕ್ಕು, ಕಬ್ಬಿಣ ಇದನ್ನು ನಾವಿಟ್ಟಿದ್ದೇವೆಯೋ? ಆಕಾಶವನ್ನು ನಾವು ಸೃಷ್ಟಿ ಮಾಡಿದ್ದೇವೆಯೋ? ಆಕಾಶದ ಕೆಳಗೆ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ನಾವು ಸೃಷ್ಟಿ ಮಾಡಿದ್ದೇವೆಯೋ? ಅಥವಾ ಭೂಲೋಕದ ಕಡೆಯಿಂದ ಮಂಜುಗಡ್ಡೆಯಿಂದ ಗಾಳಿಯಲ್ಲಿ ಬರುವ ಹಾಗೆ ಮಾಡಿ ವಾಯುಮಂಡಲದಿಂದ ಮಳೆಯಾಗಿ ಸುರಿಸ್ತಿರೋದು ನಾವು ಇವತ್ತು? ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗಿರುವಾಗ ನಮ್ಮದು ಯಾವುದಿದೆ, ನಮ್ಮದೆಂಬುದು ಯಾವುದು ನಾವು ಹೇಳಬಾರದು. ಹೀಗಿರುವಾಗ ದೇವರನ್ನೇ ನಾವು ನಂಬಬೇಕು. ನಮಗೆಲ್ಲವನ್ನ ಇವತ್ತು ಜೀವನಕ್ಕೆ ಕೊಟ್ಟಂಥವರು ದೇವರು. ಉದಾಹರಣೆಗೆ, ನಾನೇ ವಿದ್ಯೆ ಕಲಿತೆ, ನಾನೇ ಓದಿದೆ, ನಾನೇ ಡಾಕ್ಟರ್ ಆದೆ, ನಾನೇ ಇಂಜಿನಿಯರ್ ಆದೆ, ನಾನೇ ಹೊರದೇಶಕ್ಕೆ ಹೋದೆ ಅಂತ ಹೇಳ್ಬೋದು. ನಮ್ಮ ಸೃಷ್ಟಿ ತಾಯಿಯ ಗರ್ಭಕ್ಕೆ ಹಾಕಿ ಬೆಳೆಸಿದ್ದು ಯಾರು? ದೇವರೇ. ಅಲ್ಲಿ ನಮ್ಮ ತಂದೆ ತಾಯಿ ಕೂಡ ಬೆಳೆಸಿದ್ರಾ? ಇಲ್ಲ. ಈ ಭೂಲೋಕ ಸೃಷ್ಟಿಗೆ ಅವರೊಂದು ಉದಾಹರಣೆಯಾಗಿದ್ದಾರೆ. ನಮ್ಮನ್ನು ತಾಯಿ ಗರ್ಭದಿಂದ ಹೊರ ತಂದವರು ಅವರೇ, ಉದ್ದ ದಪ್ಪ ಮಾಡಿದವರು ಅವರೇ, ಸರಿಯಾದ ಜ್ಞಾನವನ್ನು ಕೊಟ್ಟವರು ಯಾರು? ದೇವರೇ. ನಾನು ಓದಿದೆ ಅಂತ ಇವತ್ತು ಬೀಗುವಂಥದ್ದು ಇಲ್ಲ.
ಅನೇಕರು ನಾನು ಓದಿದೆ, ನಾನು ಪಾಸ್ ಮಾಡಿದೆ ಅಂತ ಹೇಳ್ತಾರೆ. ನಿನಗೆ ಸರಿಯಾದ ಜ್ಞಾನ ಶಕ್ತಿ ಇಲ್ಲದ್ರೆ ನೀನು ಎಲ್ಲಿ ಓದ್ತಾ ಇದ್ದೆ? ಇವತ್ತು ಅನೇಕರು ಜ್ಞಾನ ಶಕ್ತಿ ಇಲ್ಲದೆ ಮಾನಸಿಕವಾಗಿ ತಿರುಗಾಡ್ತಾ ಇದ್ದಾರೆ. ಒಂದು ವೇಳೆ ಹಾಗೆ ಆಗಿದ್ರೆ ಏನು ಮಾಡ್ತಿದ್ದೆ? ಇಲ್ಲ, ಆಗ ನಮಗೆ ಪ್ರತಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ, ಒಂದೊಂದು ಹೊರಗಳು. ಜ್ಞಾನ ಇಲ್ಲ ಇದ್ರೆ ಏನು ಮಾಡೋಕ್ಕೂ ಆಗೋದಿಲ್ಲ. ಒಬ್ಬರನ್ನು ಒಂದೊಂದು ಕೆಲಸಕ್ಕೆ ನೇಮಕ ಮಾಡಿದ್ದಾರೆ. ಹೀಗೆಲ್ಲ ಯಾರ ಸಹಾಯ? ದೇವರ ಸಹಾಯ. ಆದ್ರಿಂದಾಗಿ ನಾವು ಏನು ಮಾಡಬೇಕು? ದೇವರ ಮೇಲೆ ನಂಬಿಕೆ ಇಡಬೇಕು. ಇವತ್ತು ಉದಾಹರಣೆಗೆ ಮಳೆ ಗಾಳಿ ಇಲ್ಲದೆ ಏನು ಬೆಳೆಯೋಕ್ಕಾಗ್ತದೆ ನಾವು? ಇಲ್ಲ, ಒಂದೊಂದು ಕಡೆಗೆ ಮಳೆ ಬಂದು ಜಲಪ್ರಳಯ ಸುನಾಮಿಗಳು ಬಂದು ಕೊಚ್ಚಿಕೊಂಡೇ ಹೋಗ್ತಾ ಇವೆ. ಹಾಗಿದ್ರೆ ಇವತ್ತು ಮನುಷ್ಯ ತಡಿಬೇಕಲ್ಲ. ಇಲ್ಲ, ಗ್ರಂಥಗಳೆಲ್ಲ ಯಾಕೆ ಮೊದಲೇ ಬರೆಯಲ್ಪಡ್ತು? ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ನನ್ನ ಸಹೋದರ ಸಹೋದರಿ, ನಮ್ಮ ಮಕ್ಕಳಿಗೆ ಕೂಡ ತಿಳಿಸ್ಬೇಕು. ಇಂಥದನ್ನ ತಿಳಿಸ್ತಾ ನಾವು ಹೋಗಬೇಕು. ಹೀಗಿರುವಾಗ ನಮ್ಮ ಭರವಸೆ ಯಾರಲ್ಲಿರಬೇಕು? ದೇವರಲ್ಲಿ ಇರಬೇಕು. ನನಗೆಲ್ಲವನ್ನು ದೇವರೇ ನೀನೇ ಕೊಟ್ಟಪ್ಪ, ನಿನಗೊಂದು ಸ್ತೋತ್ರ, ನಿನಗೊಂದು ನಮಸ್ಕಾರಗಳು, ನಿನಗೊಂದು ಧನ್ಯವಾದಗಳು, ನಿನಗೊಂದು ಕೃತಜ್ಞತೆಗಳು ಅಂತ ಹೇಳಿ, ಇದಕ್ಕೆ ನಾವು ಉದಯ ಕಾಲದಲ್ಲಿ ಎದ್ದಾಗೆ ದೇವರಿಗೆ ಒಂದು ನಮಸ್ಕಾರ ಮಾಡಬೇಕು. ದೇವರ ಉಪಕಾರ ನೆನೆಸ್ಬೇಕು. ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿತ್ತಲ್ಲಿ ಊಟ ಮಾಡುವಾಗಲೂ ಸಾಯಂಕಾಲ ಒಂದು ಕುಟುಂಬ ಪ್ರಾರ್ಥನೆ ಎಲ್ಲವನ್ನ ಹೇಳಿ ಮಲಗುವಾಗಲೂ ಕೂಡ ದೇವರಿಗೆ ಒಂದು ಸ್ತೋತ್ರವನ್ನ ಹೇಳಿ ಮಲಗಬೇಕು ಅಂತ ಹೇಳುವಂಥದ್ದು. ಇದಕ್ಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತೊಂದು ಕಡೆ ಹೋಗುವಾಗ ಬರುವಾಗ ಮನೆ ಸೇರ್ತಾರಂತ ಗೊತ್ತಿಲ್ಲ. ಆಗ ನಾವು ಯಾರ ಮೇಲೆ ಭರವಸೆ ಇಡಬೇಕು? ದೇವರ ಮೇಲೆ. ಇವತ್ತು ಅನೇಕ ರೋಗಿಗಳು ಏನಂತ ಆಸ್ಪತ್ರೆಯಲ್ಲಿ ದಾಖಲಾಗ್ತಾರೆ. ಅಲ್ಲಿ ಡಾಕ್ಟರ್ ಹೇಳ್ತಾನೆ, ಇದು ನಾನು ಬದುಕಿಸ್ತೀನಿ, ಹೆದರಬೇಡ ಅಂತೇಳಿ. ಕಡೆಗೆ ಒಂದಲ್ಲ ಒಂದು ಸಲ ಏನಾಗ್ತದೆ, ಅಂಥವ್ರ ಬಹಳ ಜನರ ಶವಾಲಿಂದ ಹೊರ ಬರ್ತದೆ. ಡಾಕ್ಟ್ರಿಗೂ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ಯಾಕೆ? ಅದು ದೇವರ ಒಂದು ಪ್ರೀತಿಯಾಗಿದೆ. ಅದಕ್ಕೂ ಅನೇಕ ಕಾರಣಗಳಿವೆ. ಹಾಗೆ ಡಾಕ್ಟ್ರಿಗಿಂತಲೂ ಮಿಗಿಲಾದವರು ಯಾರು? ದೇವರು. ಮೊದಲನ್ನ ಡಾಕ್ಟರ್ ಯಾರು? ದೇವರು. ಆದಾಮನ ಆಪರೇಷನ್ ಮಾಡಿ ಒಂದು ಎಲುಬಿನಿಂದ ಮೊದಲು ಹವ್ವಳನ್ನು ಕೊಟ್ಟವರು ಯಾರು? ದೇವರು. ಅದೇ ಜ್ಞಾನ ಇವತ್ತು ವೈದ್ಯರಿಗೂ ಕೂಡ ಬಂದಿರೋದು. ಡಾಕ್ಟ್ರಿಗೂ ಕೂಡ ಓದಲಿಕ್ಕೆ ಜ್ಞಾನ ಕೊಡದ ಹೋಗಿದ್ರೆ, ಎಲ್ಲವನ್ನ ತಿಳ್ಕೊಳ್ಳೋಕೆ ಜ್ಞಾನ ಇಲ್ಲದ್ರೆ ಅವರು ಎಲ್ಲಿ ಡಾಕ್ಟರ್ಗಳಾಗ್ತಾ ಇದ್ರು? ಇಂಜಿನಿಯರ್ಗಳಿಗೆ. ಪ್ರತಿಯೊಬ್ಬರು ಕೂಡ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪ್ರತಿಯೊಂದು ದೇವರ ಆಶೀರ್ವಾದ ಇಲ್ಲದೆ ಏನು ಮಾಡೋಕ್ಕೂ ಸಾಧ್ಯವಿಲ್ಲ. ಮೊದಲು ನಮ್ಮ ಭರವಸೆ ದೇವರ ಮೇಲೆ ಇರಬೇಕು. ದೇವರು ಒಬ್ರು ಉಪಕಾರ ಮಾಡ್ಬೋದು, ನಾನಾ ರೀತಿ ಒಳ್ಳೇದು ಮಾಡ್ಬೋದು. ಈಗ ಡಾಕ್ಟರ್ಗಳೇ ಇದ್ದಾರೆ, ಎಲ್ಲ ಅಧಿಕಾರಿಗಳು ಇದ್ದಾರೆ, ಎಲ್ಲರೂ ಇದ್ದಾರೆ. ನಮಗೆ ಯಾರ ಕೈಲಿ ಉಪಕಾರ ಮಾಡಿಸ್ತಾರೋ, ಒಳ್ಳೇದು ಮಾಡಿಸ್ತಾರೋ ಅಂಥವರಿಗೆ ನಾವು ದೇವರಲ್ಲಿ ಅವರಿಗೊಂದು ಕೃತಜ್ಞತೆ, ದೇವರಿಗೆ ಮೊದಲು ದೇವರಿಗೆ ಸ್ತೋತ್ರ ಹೇಳಬೇಕು. ಎರಡನೇದಾಗಿ ಇಂಥವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ನಾವು. ಇದಾಗಿದೆ ನಮ್ಮದು ಮನುಷ್ಯರ ಒಂದು ಗುಣಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದರಲ್ಲಿ ಈಗ ಆದಿಕಾಂಡ 1ನೇ ಅಧ್ಯಾಯ 26, 27 ನೋಡುವಾಗ ಕೊನೆಯ ದಿವಸ ಏನ್ ಮಾಡ್ತಾರೆ ಅಲ್ಲಿ 26 ಮತ್ತು 27 ಇಲ್ಲಿ ಒಂದು ಗಂಡನ್ನು ಮತ್ತು ಮನುಷ್ಯನನ್ನು ದೇವರು ಉಂಟು ಮಾಡಿದ್ರು. ಗಂಡು ಹೆಣ್ಣಾಗಿ ಅಂದ್ರೆ ಆದಾಮ ಹವ್ವಳನ್ನ ದೇವರು ಸೃಷ್ಟಿ ಮಾಡಿದ್ರು. ನೋಡಿ, ಮೊದಲು ಸರ್ವವನ್ನ ಸೃಷ್ಟಿ ಮಾಡಿ ಕೊನೆಯ ವಾರದ 6ನೇ ದಿವಸದಲ್ಲಿ ಈ ಒಂದು ಗಂಡನ್ನ ಮತ್ತು ಹೆಣ್ಣನ್ನ ಸೃಷ್ಟಿ ಮಾಡಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೊನೆಯ ಸೃಷ್ಟಿ ಅವರಾಗಿದ್ದಾರೆ, ಇಡೀ ಭೂಲೋಕ. ಆಗ ಅದಕ್ಕೆ ಮೊದಲು ಮನುಷ್ಯರಿಗೆ ಬೇಕಾಗಿದ್ದು ಎಲ್ಲವನ್ನ ಸೃಷ್ಟಿ ಮಾಡಿ ಇಟ್ರು. ಯಾರೋ? ಸರ್ವ ಸೃಷ್ಟಿಕರ್ತರಾದ ಭಗವಂತ ಪರಮಾತ್ಮನು, ಯೇಸು ಕ್ರಿಸ್ತನು, ಯೆಹೋವನು, ಸರ್ವೇಶ್ವರನು, ಪರಮೇಶ್ವರನು, ಶ್ರೀಮನ್ನಾರಾಯಣನು, ಶ್ರೀಕೃಷ್ಣ ಪರಮಾತ್ಮನು, ಅಲ್ಲಾಹ್ ಅಕ್ಬರು, ಎಲ್ಲ ದೇವರು ಒಬ್ಬರೇ. ಇದು ಹಿಂದೆ ಕೂಡ ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ಸರ್ವ ಸೃಷ್ಟಿಕರ್ತನಾದ ದೇವರು ಮಾತ್ರ. ಹಾಗಿರುವಾಗ ಕೊನೆಯದಲ್ಲಿ ಆಗ ಒಂದು ಗಂಡು ಹೆಣ್ಣನ್ನ ಸೃಷ್ಟಿ ಮಾಡಿದ್ರು. ಅಲ್ಲಿಂದ ಏನ್ ಮಾಡಿದ್ರು? ಆದಿಕಾಂಡ ಅದೇ 1ನೇ ಅಧ್ಯಾಯ 28ನೇ ವಚನ ನೋಡುವಾಗ ಆ ಗಂಡು ಹೆಣ್ಣಿಗೆ ಒಂದು ಆಶೀರ್ವಾದ, ಪುತ್ರ ಸಂತಾನ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. ನೋಡಿ, ಅಲ್ಲಿ ಪುತ್ರ ಸಂತಾನ ಕೊಡ್ತಾ ಇದ್ದಾರೆ. ಇಡೀ ಭೂಲೋಕದಲ್ಲೇ ನಿಮ್ಮ ಸಂತಾನ ತುಂಬಿಕೊಳ್ಳಿರಿ. ಇವತ್ತು ಇಡೀ ಭೂಲೋಕದಲ್ಲಿ ತುಂಬಿರುವ ಸಂತಾನ ಈ ಆದಾಮನ ಸಂತಾನ ಮಾತ್ರ. ಹಾಗೆ ನಮ್ಮ ಆದಿ ತಂದೆ ಆದಾಮ, ಆದಿ ತಾಯಿ ಹವ್ವಳಾಗಿದ್ದಾಳೆ. ಆಮೇಲೆ ಬಾಕಿ ವಿಷಯಗಳನ್ನ ನೋಡುವಾಗ ಸಮುದ್ರದ ಮೇಲೆಯೂ ಒಳಗಡೆಯೂ ಭೂಮಿ ಮೇಲೆ ಎಲ್ಲವನ್ನ ಯಾರಿಗಾಗಿ ಸೃಷ್ಟಿ ಮಾಡಿದ್ದಾರೆ? ಈ ಮನುಷ್ಯ ಸಂತಾನಕ್ಕಾಗಿ ಸೃಷ್ಟಿ ಮಾಡಿದ್ದಾರೆ, ನಮಗಾಗಿ. ಆಗ ನಾವು ಯಾರ ಮೇಲೆ ನಂಬಿಕೆ ಇಡಬೇಕು? ದೇವರ ಮೇಲೆ ನಂಬಿಕೆ ಇಡಬೇಕು, ಮನುಷ್ಯರ ಮೇಲೆ ಅಲ್ಲವೇ ಅಲ್ಲ.
ಹಾಗೆ ಅದರಲ್ಲಿ ಆದಿಕಾಂಡ 1ನೇ ಅಧ್ಯಾಯ 29ರಿಂದ 31ರವರೆಗೆ ನೋಡುವಾಗ ಅಲ್ಲಿ ಮನುಷ್ಯರಿಗೆ ದೇವರು ಉಂಟು ಮಾಡಿದಂಥ ಪ್ರಾಣಿ ಪಕ್ಷಿಗಳಿಗೂ ಕೂಡ ದೇವರೇ ಆಹಾರವನ್ನು ಕೊಟ್ಟರು. ದೇವರ ನಮಗೆ ಸ್ತೋತ್ರವಾಗಲಿ. ಆದಿಕಾಂಡ 1:29ರಿಂದ 31 ನೋಡಿ, ಪ್ರಾಣಿ ಪಕ್ಷಿಗಳನ್ನು ಎಲ್ಲ ದೇವರು ಏನು ಮಾಡಿದ್ರು, ಮೀನುಗಳನ್ನು ಪ್ರತಿಯೊಂದನ್ನು ಮನುಷ್ಯರಿಗಾಗಿ ಸೃಷ್ಟಿ ಮಾಡಿದ್ರು ಅಂತ ನಾವು ಈಗ ತಿಳ್ಕೊಂಡಿದ್ದೇವೆ, ಅಲ್ಲಿ ಓದಬಹುದು. ಆದರೆ ಈ ಮನುಷ್ಯರಿಗಾಗಿ ದೇವರು ಇದನ್ನು ಸೃಷ್ಟಿ ಮಾಡಿದಾಗ ಅವರಿಗೆ ಬೇಕಾದ ಆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೂಡ ದೇವರೇ ಕೊಟ್ಟಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಈಗ ಏನೋ ಗೌರ್ಮೆಂಟ್ ಫೀಡ್ಗಳು ಅದು ಇದು ಬಂದಿರ್ಬೋದು, ಆಗ ಸೊಪ್ಪು ಹುಲ್ಲು ಅದು ಇದು ಪ್ರತಿಯೊಂದು ಯಾರು ಉಂಟು ಮಾಡಿದ್ರು ಭೂಮಿ ಮೇಲೆ? ದೇವರುಂಟು ಮಾಡಿದ್ರು ಮನುಷ್ಯರಿಗಾಗಿ. ನೋಡಿ, ಪ್ರಾಣಿ ಪಕ್ಷಿಗಳು ಮನುಷ್ಯರಿಗೆ ಅದಕ್ಕೆ ಆಹಾರವನ್ನು ಕೂಡ ಯಾರು ಕೊಟ್ಟರು? ದೇವರು. ಆಗ ಮನುಷ್ಯರ ಮೇಲೆ ಎಂಥ ಒಂದು ಪ್ರೀತಿಯನ್ನು ದೇವರು ಇಟ್ಟಿದ್ದಾರೆ ಅಂದರೆ ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ನನ್ನ ಸಹೋದರ ಸಹೋದರಿಯರೇ, ಸುಮ್ಮನೆ ಹೇಳೋದಲ್ಲ. ಆದರೆ ಇವತ್ತು ಏನು ಮಾಡ್ತಾರೆ? ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ಮನೆ, ನನ್ನ ಬೆಳ್ಳಿ, ನನ್ನ ಬಂಗಾರ, ಏನಾದರೂ ಮಳೆ ಬಂದಲ್ಲಿ ವ್ಯವಸಾಯ ಬಾರದು ಹೋದರೆ, ನೀರಿಲ್ಲದ್ರೆ ಅಯ್ಯೋ ಯಾಕಪ್ಪ ದೇವರು ಹೀಗೆ ಮಾಡ್ದ? ಆಗ ದೇವ್ರನ್ನ ಯೋಚನೆ ಮಾಡ್ತಾರೆ. ಒಳ್ಳೆ ಮಳೆ ಬಂದು ಬೆಳೆ ಬಂದರೆ ನಾನು ಮಾಡಿದೆ, ನಾನು ಕಷ್ಟಪಟ್ಟೆ, ನಿನ್ನ ಶರೀರ ಯಾರ್ದಪ್ಪ? ನೀನು ಆಹಾರ ಎಲ್ಲಿಂದ ತಿಂದೆ? ಭೂಮಿಯಲ್ಲಿ ಬೆಳೆದು ತಿಂದೆ. ಆ ಭೂಮಿ ಎಲ್ಲಿಂದ ಬಂತು? ಭೂಮಿಯೊಳಗೆ ನೀರು ನಾವಿಟ್ಟಿದ್ದೀವಿಯಾ? ಅಲ್ಲಾಗಲೇ ಹೇಳಿದಾಗೆ ಆಕಾಶವನ್ನು ಉಂಟು ಮಾಡಿ ಕೆಳಗಡೆ ಸೂರ್ಯ ಚಂದ್ರ ನಕ್ಷತ್ರ ಗುಡುಗು ಮಳೆಯನ್ನು ನಾವು ಉಂಟು ಮಾಡಿದ್ದೀವಿಯಾ? ಭೂಮಿಯ ಕಡೆಯಿಂದ ಮೋಡವನ್ನು ಏರಿ ಮಾಡಿ ಬೇಕಾದಲ್ಲಿಗೆ ಮಳೆಯನ್ನು ನಾವು ಸುರಿಸ್ತಾ ಇದ್ದೀವಿಯಾ? ನಮ್ಮಿಂದ ಸಾಧ್ಯವಾಗಿದೆಯಾ? ರಾತ್ರಿ ಹಗಲು ನಾವು ಮಾಡ್ತಾ ಇದ್ದೇವೆಯೋ? ಆಕಾಶದ ಮಂಜನ್ನು ನಾವು ಸುರಿಸ್ತಾ ಇದ್ದೇವೆಯೋ? ಭೂಮಿಯೊಳಗೆ ನೀರನ್ನು ಇಟ್ಟು ಇವತ್ತು ಬೋರ್ವೆಲ್ ಹಾಕಿ ನೀರನ್ನು ಮೇಲೆ ತರ್ತಾ ಇದ್ದೇವೆ, ನಾವು ಉಂಟು ಮಾಡಿದ್ದೇವೆಯೋ? ಹೊಳೆ ನದಿಗಳನ್ನು ಹರಿಸಿ ಪಂಪ್ಸೆಟ್ ಇಟ್ಟಿದ್ದೇವೆ, ಅಲ್ಲಿ ನಾವು ನೀರನ್ನು ಉಂಟು ಮಾಡಿದ್ದೇವೆಯಾ? ಸಮುದ್ರವನ್ನು ನಾವು ಉಂಟು ಮಾಡಿದ್ದೇವೆಯೋ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ನಾವು. ಹಾಗಿರುವಾಗ ನಾವು ಏನು ಮಾಡಬೇಕು? ದೇವರನ್ನೇ ನಂಬಬೇಕು ಹೊರತು ಮನುಷ್ಯರನ್ನು ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನ ಕೂಡ ಹೋಗೋಣ. ಆದಿಕಾಂಡ 6ನೇ ಅಧ್ಯಾಯ 5ರಿಂದ 9-17ರವರೆಗೆ ನೋಡುವಾಗ ಅಲ್ಲಿ ದೇವರ ಒಂದು ಜಲಪ್ರಳಯವನ್ನು ನಾವು ಕಾಣ್ತಾ ಇದ್ದೇವೆ. ನೋಹನ ಎಂಬ ಇಡೀ ದೇವರ ಹಾಗೆ ಉಂಟು ಮಾಡಿದ್ರು ಮನುಷ್ಯರನ್ನ. ಇವರು ದೇವರಿಗೆ ವಿರುದ್ಧವಾಗಿ ನಿಂತರು. ಸರ್ವವನ್ನು ನಾನು ನಾಶ ಮಾಡ್ತೇನೆ ಅಂತೇಳಿ ನೋಡಿದಾಗ ತೀರ್ಮಾನ ಮಾಡಿದಾಗ ನೋಹನು ಒಬ್ಬಲ್ಲಿ ನೀತಿವಂತನಾಗಿ ಕಾಣ್ತಾ ಇದ್ದಾನೆ ದೇವರಿಗೆ. ಆದರೆ ಅವನ ಹೆಂಡತಿ ಮಕ್ಕಳು, ಒಟ್ಟು ನೋಹನ ಕುಟುಂಬ 8 ಜನರು. ನೋಹನ ಹೆಂಡತಿ 3 ಮಕ್ಕಳು, ಅಲ್ಲಿಗೆ 5, 3 ಸೊಸೆಂದರು 8 ಜನರು. ಅವರನ್ನು ಯಾರನ್ನಲ್ಲಿ ಬರೆಯಲ್ಪಟ್ಟಿಲ್ಲ. ನೋಹನನ್ನು ಮಾತ್ರ ಹೇಳ್ತಾ ಇದ್ದಾರೆ ನೋಹನು ನೀತಿವಂತನು ಎಂಬುದಾಗಿ. ಆ ನೋಹನಿಗೆ ಮಾತ್ರ ತಿಳಿಸಿ ಸರ್ವವನ್ನ ನಾಶ ಮಾಡಿ ಈ ನೋಹನಿಗೆ ಬೇಕಾದಾಗ ರಕ್ಷಣೆಗೆ ಬೇಕಾದ ಹಾಗೆ ಅವನಿಗೆ ಹೇಳಿ ನಡೆಸಿ ಈ ನೋಹನ ಕುಟುಂಬವನ್ನು ಮಾತ್ರ ದೇವರು ಆಗ ಉಳಿಸಿದರು ಭೂಮಿಯ ಮೇಲೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯಾರಿಂದ ರಕ್ಷಣೆ ಬಂತು? ದೇವರಿಂದ ರಕ್ಷಣೆ ಬಂತು. ಕಾರಣ ಯಾಕೆ? ನೋಹನು ದೇವರ ವಿಷಯವನ್ನ ತಿಳಿದು ದೇವರ ಮೇಲೆ ಭರವಸೆ ಇಟ್ಟವನಾಗಿದ್ದ. ಆ ಒಂದು ಅವನ ಭರವಸೆಯಿಂದ ಅವನ ಹೆಂಡತಿ 3 ಗಂಡು ಮಕ್ಕಳು 3 ಸೊಸೆಯಂದಿರಲ್ಲಿ ಉಳಿಲಿಕ್ಕೆ ಕಾರಣವಾಯಿತು. ಅದು ಮಾತ್ರವಲ್ಲ, ಅದರ ಜೊತೆಯಲ್ಲಿ ಮತ್ತೆ ಮನುಷ್ಯ ಕುಲಕ್ಕೆ ಬೇಕಾದಂತ ಪ್ರಾಣಿ ಪಕ್ಷಿಗಳನ್ನು 7 ಗಂಡು, ಅಶುದ್ಧವಾದಲ್ಲಿ 7 ಗಂಡು, 7 ಹೆಣ್ಣು, ಶುದ್ಧವಾದಲ್ಲಿ 7 ಗಂಡು 7 ಹೆಣ್ಣು ಸಂಪೂರ್ಣವಾಗಿ ನಾವೆಯಲ್ಲಿ ನಿಲ್ಲಿಸಿದ್ರು. ನೋಡಿ, 150 ದಿವಸ ಆಕಾಶವನ್ನು ತೆರೆದು 40 ದಿವಸ ಹಗಲು ഇരുಳು ರಾತ್ರಿ ಹಗಲು ರಾತ್ರಿ ಮಳೆಯನ್ನು ಸುರಿಸಿದ್ರು. ಆಕಾಶದ ತೂಬು ತೆರೆದು ಇಡೀ ಜಲಪ್ರಳಯವೇ. ಅದರ ಮೇಲೆ ಅದಕ್ಕೆ ಮೊದಲೇ 3 ನಾವೆಯನ್ನು ಕಟ್ಟಿಕೊಂಡು 3 ಮಹಡಿಯ ನಾವೆಯನ್ನು ಕಟ್ಟಿಕೊಂಡು 150 ದಿವಸಕ್ಕೆ ಬೇಕಾದ ನಿಮಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಬೇಕಾದ ಆಹಾರವನ್ನು ತುಂಬಿಸಿಕೊಳ್ಳಿ, ನಾವೆಯಲ್ಲಿ ಸೇರಿಕೊಳ್ಳಿ ಅಂತ ಹೇಳುವಾಗ ಸೇರಿಕೊಂಡರು. ನೋಹನು ಸೇರಿಸಿಕೊಂಡ. ದೇವರೇ ಆ ನಾವೆಯ ಬಾಗಿಲನ್ನು ಮುಚ್ಚಿ 150 ದಿವಸ ನೀರಲ್ಲಿ ತಿರುಗಾಡಿ ದೇವರಿಗೆ ಇಷ್ಟ ಬಂದಲ್ಲಿ ತಗೊಂಡೋಗಿ ಬಿಟ್ಟರು. ಅದುವೇ ಇವತ್ತು ಈ ನೋಹನ 3 ಮಕ್ಕಳ ಸಂತಾನವೇ ಇವತ್ತು ನಾವು. ಅಲ್ಲಿ ಆದಾಮನ ಸಂತಾನ ಈ ನೋಹನ 3 ಮಕ್ಕಳು, ಆ 3 ಮಕ್ಕಳ ಸಂತಾನದವರು ಇವತ್ತು ನಾವಾಗಿದ್ದೇವೆ ಭೂಲೋಕದಲ್ಲಿರೋರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಎಲ್ಲವನ್ನು ದೇವರಿಗೆ ಕೋಪ ಬಂದಾಗ ಅಲ್ಲಿ ರಕ್ಷಣೆ ಮಾಡಿದ್ದು ಯಾರು? ನೀತಿವಂತನಾದ ನೋಹನನ್ನ. ಆ ದೇವರು ಆ ನೋಹನನ್ನು ನೆನೆಸಿಕೊಂಡು ನೋಹನ 8
ಎಷ್ಟು ಜನರ ಸಂಸಾರವು ಕೂಡ ಅಲ್ಲಿ ಉಳಿಯಿತು. ಹಾಗೆ ಇವತ್ತು ಕೂಡ ದೇವರ ಮೇಲೆ ಸರಿಯಾಗಿ ದೇವರನ್ನು ಅರಿತುಕೊಂಡು ಯಾರು ಭರವಸೆ ಇಟ್ಟು ನೀತಿವಂತರಾಗ್ತಾರೋ ಅವರು ಮತ್ತು ಅವರ ಕುಟುಂಬವನ್ನು ದೇವರು ರಕ್ಷಣೆ ಮಾಡೋರಾಗಿದ್ದಾರೆ. ಇದಕ್ಕೆ ಬಹಳ ಉದಾಹರಣೆಗಳಿವೆ ನನ್ನ ಸಹೋದರ ಸಹೋದರಿಯರೇ. ಒಂದ್ಸಲ ಕೇದಾರ್ನಾಥಲ್ಲಿ ಕಾಶಿಯಲ್ಲಿ ಕೂಡ ಜಲಪ್ರಳಯ ಬಂದಾಗ ಎಷ್ಟೋ ಸಾವಿರ ಜನರನ್ನ ಜೇಸಿಗಳು ಸಮಾಧಿ ಮಾಡಿದ್ರು. ಮೈಸೂರಿನ ಒಂದು ಕುಟುಂಬದ 6 ಜನರನ್ನ ರಕ್ಷಣೆ ಮಾಡಿದ್ರು. ಅದನ್ನು ಹಿಂದೆ ಕೂಡ ನಾನು ನಿಮಗೆ ತಿಳಿಸಿದ್ದೇನೆ. ಹಾಗೆ ಇವತ್ತು ಕೂಡ ದೇವರು ನಮಗೆ ಸ್ತೋತ್ರವಾಗಲಿ. ನಾನು ಕೂಡ ಇವತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವನು. ಹಿಂದೆ ಬಹಳ ಸಲ ತಿಳಿಸಿದ್ದೇನೆ, ನನ್ನ ಸಾಕ್ಷಿಯಲ್ಲಿ ಈಗಲೂ ತಿಳಿಸೋನಾಗಿದ್ದೇನೆ. ಇವತ್ತು ನಾನು ಖಂಡಿತವಾಗಿ ದೇವರ ಸಾಕ್ಷಿಯಾಗಿ ಒಂದು ಉಪದೇಶಕನಾಗಿ ಸಂದೇಶಕನಾಗಿ ನಾನು ಹೇಳಲು ನನಗೆ ಯೋಗ್ಯತೆ ಇಲ್ಲ. ದೇವರ ಹೆಸರನ್ನು ಎತ್ತಿ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ. ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ನಾನಾ ರೀತಿಯಲ್ಲಿ ಇವತ್ತು ನಾನು ಸಮಾಧಿಯಾಗಿ 30 ವರ್ಷ ಆಗಬೇಕಾಗಿತ್ತು. ಆದರೆ ಯಾರಿಂದಲೂ ಸಾಧ್ಯವಿಲ್ಲ. ಮನುಷ್ಯರೇ ನನಗೆ ವಿರೋಧವಾಗಿ ಬಂದರು, ಒಳ್ಳೆಯವರೇ ವಿರೋಧವಾಗಿ ಬಂದರು, ನನ್ನೆಂದು ಉಪಕಾರ ಪಡೆದವರೇ ವಿರೋಧಿಯಾಗಿ ಬಂದರು. ಆದರೆ ಇವತ್ತು ನಾನು ಬದುಕಿ ಉಳಿಬೇಕಾದರೆ ಸರ್ವ ಸೃಷ್ಟಿಕರ್ತರಾದಂಥ ಯೆಹೋವ ಯೇಸು ಆ ಪರಮಾತ್ಮ ಭಗವಂತ ಸರ್ವೇಶ್ವರ ಪರಮೇಶ್ವರ ಆದರೆ ಸೃಷ್ಟಿಕರ್ತ ದೇವರು ಒಬ್ಬರೇ ಇದೆಲ್ಲ ಒಂದು ಹೆಸರಿಗೆ ಅರ್ಥ. ಈ ಸೃಷ್ಟಿಕರ್ತನಾದ ಏಕೈಕ ದೇವರಿಂದಲೇ ನಾನು ಇವತ್ತು ಬದುಕಿ ಉಳಿಯಲು ಸಾಧ್ಯ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಅನೇಕರನ್ನ ದೇವರು ಉಳಿಸಿದ್ದಾರೆ, ಉಳಿಸ್ತಲೇ ಇದ್ದಾರೆ. ಹಾಗಿರುವಾಗ ನಮ್ಮ ನಂಬಿಕೆ ಯಾರ ಮೇಲೆ ಇರಬೇಕು? ದೇವರ ಮೇಲೆ. ಆಗಲೇ ಹೇಳಿದಾಗೆ ಯಾರು ನಮಗೆ ಉಪಕಾರ ಮಾಡಿರೋದು ಅವರಲ್ಲ, ಅವರ ಕೈಲಿ ದೇವರು ಉಪಕಾರ ಮಾಡುವಂಥದ್ದು. ಆಗ ಅವರಿಗೆ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ದೇವರ ನಾಮದಲ್ಲಿ ದೇವರು ನಮಗೆ ನಿಮ್ಮ ಕೈಲಿ ಉಪಕಾರ ಮಾಡಿಸಿದ್ರಲ್ಲಪ್ಪ, ನಿಮಗೊಂದು ನಮ್ಮ ಧನ್ಯವಾದಗಳು ಎಂಬುದಾಗಿ ದೇವರ ನಮಗೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಒಂದು ವೇಳೆ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಆಶೀರ್ವದಿಸಿರಿ, ಅವರನ್ನು ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ನನ್ನನ್ನು ಯಾವ ರೀತಿ ರಕ್ಷಿಸಿದ್ದೀರೋ ಅದೇ ಪ್ರಕಾರ ಅವರು ಕೂಡ ನಿಮ್ಮ ಮೇಲೆ ಭರವಸೆ ಇಡುವಂತಾಗಲಿ. ಅವರನ್ನು ರಕ್ಷಿಸಿರಿ. ಅವರ ಮಕ್ಕಳನ್ನು ಕೂಡ ಹಾಗೂ ನಿಮ್ಮ ಚಿತ್ತಾನುಸಾರ ಅವರು ಯಾರ್ಯಾರನ್ನು ಎಚ್ಚರಿಸಬೇಕೋ ಅವರನ್ನು ಕೂಡ ನೀವು ಹಾಗೆ ಎಚ್ಚರಿಸಲು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.